ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಮ್ಮೆಲ್ಲರಿಗೂ ಕೂಡ ನಾನು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ ಈ ಒಂದು ಸಂದೇಶಕ್ಕಾಗಿ ನಿಮ್ಮನ್ನ ಸ್ವಾಗತ ಮಾಡುವನಾಗಿದ್ದೇನೆ. ಈ ಹೊತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡಂತ ಸತ್ಯವೇದ ಭಾಗವು ಕೀರ್ತನೆಗಳು 34ನೇ ಅಧ್ಯಾಯ ವಚನ 18 ಹೀಗೆ ಬರೆದಿದೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗ್ತಾನೆ, ಕುಗ್ಗಿ ಹೋದವರನ್ನ ಉದ್ಧಾರ ಮಾಡ್ತಾನೆ ಎಂಬುದಾಗಿ. ಈ ಒಂದು ವಾಕ್ಯದ ಆಧಾರದ ಮೇಲೆ ಮುರಿಯಲ್ಪಡುವಿಕೆ ವಿಷಯವಾಗಿ ನಾವಿಂದು ಧ್ಯಾನ ಮಾಡಲಿಕ್ಕಿದ್ದೇವೆ. ಏನಿದು ಮುರಿಯಲ್ಪಡುವಂಥದ್ದು, ಏನಿದು ಬ್ರೋಕನ್ನೆಸ್ ಎಂಬುದಾಗಿ. ಅನೇಕ ಸಂದರ್ಭಗಳಲ್ಲಿ ಈ ಒಂದು ಮುರಿಯಲ್ಪಡುವಿಕೆ ನಮ್ಮ ಅನುಭವಕ್ಕೆ ಬರ್ತದೆ. ಉದಾಹರಣೆಗೆ, ಆಕಾಶದಲ್ಲಿ ಮೇಘಗಳು ಅನೇಕ ಸಾರಿ ಅವು ಮುರಿಯಲ್ಪಡ್ತವೆ. ಗಾಳಿಯ ಒತ್ತಡದಿಂದ ಅವು ಮುರಿಯಲ್ಪಟ್ಟು ಮಳೆಯಾಗಿ ಸುರಿಯುವಂಥದ್ದನ್ನ ನಾವು ನೋಡ್ತೇವೆ. ಹಾಗೆಯೇ ಒಂದು ಬೀಜವು ಕೂಡ ಅದು ಮುರಿಯಲ್ಪಡ್ತದೆ ಎಂಬುದಾಗಿ. ಒಂದು ಬೀಜವು ಅದು ಇದ್ದ ಹಾಗೆ ಇರುವುದಿಲ್ಲ. ನಾವು ಹೊಲದಲ್ಲಿ ಅದನ್ನ ಬಿತ್ತುವಾಗ ಆ ಬೀಜದ ಮೂಲ ಸ್ವರೂಪವು ಹೊರಟು ಹೋಗಿ ಅದು ಮೊಳಕೆ ಒಡೆಯುವಂಥದ್ದಾಗಿದೆ. ಅಂದ್ರೆ ಆ ಬೀಜವು ಕೂಡ ಒಡೆದ ಮೇಲೆ ಅನೇಕ ಬೀಜಗಳು ಹುಟ್ಟಿಕೊಳ್ಳುತ್ತವೆ. ಒಂದು ಬೀಜದಿಂದ 500-600 ಬೀಜಗಳು ಆಗಲಿಕ್ಕೆ ಸಾಧ್ಯವಿದೆ. ಅಂದ್ರೆ ಆ ಬೀಜ, ಆ ಮೂಲ ಸ್ವರೂಪವು ಬದಲಾಗಬೇಕೆಂಬುದಾಗಿ. ಮಾನವನು ಹುಟ್ಟಿದಂದಿನಿಂದ ಪಾಪಿಯೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಿರುವಾಗ ನಮ್ಮ ಒಂದು ಸ್ವರೂಪ, ನಮ್ಮ ಒಂದು ಮನಸ್ಸು, ನಮ್ಮ ಒಂದು ಜೀವಿತ ಬದಲಾಗಬೇಕೆಂಬುದಾಗಿ. ಯಾವಾಗ ನಾವು ಬದಲಾಗ್ತೇವೋ ನಾವುಗಳು ಕೂಡ ನಮ್ಮ ಜೀವನದಲ್ಲಿ ಅನೇಕ ಪ್ರತಿಫಲಗಳನ್ನ ಅಥವಾ ಅನೇಕ ಫಲಗಳನ್ನ, ಆತ್ಮಿಕ ಫಲಗಳನ್ನ ಕಾಣಲಿಕ್ಕೆ ಸಾಧ್ಯ. ಸತ್ಯವೇದದಲ್ಲಿ ಕೂಡ ಯೋಸೇಫನು ತನ್ನ ಸಹೋದರರಿಂದಲೇ ಆತನು ಸಂಕಷ್ಟಕ್ಕೆ ಒಳಗಾದನು. ಆತನು ಮುರಿಯಲ್ಪಟ್ಟನು. ಪ್ರಿಯರ ಮನಸ್ಸಿನಲ್ಲಿ, ಆತನ ಹೃದಯದಲ್ಲಿ ಮುರಿಯಲ್ಪಟ್ಟನು ಎಂಬುದಾಗಿ. ಆ ಮುರಿಯಲ್ಪಟ್ಟಂತ ಯೋಸೇಫನ ಮುಂದೆ ಐಗುಪ್ತ ದೇಶದ ಅಧಿಪತಿ ಆಗ್ತಾನೆ. ಅದೇ ರೀತಿಯಾಗಿ ಜಜ್ಜಲ್ಪಟ್ಟಂತ ದಾವೀದನು ಇಸ್ರಾಯೇಲ್ ದೇಶದ ಅರಸನಾದನು ಎಂಬುದಾಗಿ. ಕುಗ್ಗಿ ಹೋದ ಮೋಶೆ ಲಕ್ಷಾಂತರ ಜನರನ್ನ ಕಾನಾನ್ ದೇಶಕ್ಕೆ ನಡೆಸುವಂಥದ್ದು. ಹೀಗೆ ದಾನಿಯೇಲನು ಕೂಡ ಸೆರೆ ಹಿಡಿಯಲ್ಪಟ್ಟು ಬೆಂಕಿಯಲ್ಲಿ ಹಾಕಲ್ಪಟ್ಟು ಅನೇಕ ರೀತಿಯಲ್ಲಿ ಆತನು ಕೂಡ ಜಜ್ಜಲ್ಪಟ್ಟನು ಎಂಬುದಾಗಿ. ಆದರೆ ಆ ದಾನಿಯೇಲನು ಮುಖ್ಯಸ್ಥನಾದನೆಂಬುದಾಗಿ ನಾವು ನೋಡ್ತೇವೆ. ಪೇತ್ರನು ಕೂಡ ಮನೋವ್ಯಥೆ ಪಟ್ಟು ಈಗ ಆತನು ಒಂದು ಕಾಲದಲ್ಲಿ ಪ್ರಧಾನ ಅಪೋಸ್ತಲನಾದನು. ಕಾರಣ ಏನು? ಮುರಿಯಲ್ಪಟ್ಟನು. ಆತನ ಮೊದಲಿದ್ದಂತ ಮನಸ್ಥಿತಿ ಹೊರಟು ಹೋಗಿ ಹೊಸ ಒಂದು ಮನಸ್ಥಿತಿಗೆ ಆತನು ಬದಲಾದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದರೆ ಈ ವಾಕ್ಯವನ್ನು ಕೇಳುವಂತ ಪ್ರಿಯ ಸಹೋದರ ಸಹೋದರಿ, ಅನೇಕ ಸಾರಿ ನೀವುಗಳು ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಮುರಿಯಲ್ಪಟ್ಟಿರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ಮುರಿದ ಮನಸ್ಸುಳ್ಳವರನ್ನ ಆತನು ವಾಸಿ ಮಾಡ್ತಾನೆ. ಯೋಬನು ಕೂಡ ಇಂಥ ಅನುಭವವನ್ನ ದಾಟಿ ಹೋದನು. ಯೋಬ 17ನೇ ಅಧ್ಯಾಯ ವಚನ 1 ಹೀಗೆ ಬರೆದಿದೆ. ಮೈ ಸ್ಪಿರಿಟ್ ಈಸ್ ಬ್ರೋಕನ್, ಮೈ ಡೇಸ್ ಆರ್ ಕಟ್ ಶಾರ್ಟ್, ದ ಗ್ರೇವ್ ಅವೇಟ್ಸ್ ಮೀ ಎಂಬುದಾಗಿ. ನನ್ನ ಆತ್ಮವು ಒಡೆದು ಹೋಗಿದೆ, ನನ್ನ ದಿನಗಳು ಮುಗಿದಿವೆ, ಗೋರಿಯು ನನಗಾಗಿ ಕಾದಿದೆ. ಆಗಿರುವಾಗ ಆತನ ಮನಸ್ಥಿತಿ ಎಂಥದ್ದಾಗಿರುವುದು ಪ್ರಿಯರೇ? ಆತನು ಇನ್ನೇನು ನನಗೆ ಅವಕಾಶವಿಲ್ಲ, ಸಮಾಧಿ ನನಗೆ ಕಾದಿದೆ, ಆ ಗೋರಿಯು ನನಗೆ ಕಾದಿದೆ ಎಂಬುದಾಗಿ ಆ ಮುರಿದ ಮನಸ್ಸುಳ್ಳಂತ ಆ ಯೋಬನು ಹೇಳುವಾಗ ಖಂಡಿತವಾಗಿ ಆ ಕ್ಷಣದಲ್ಲಿ, ಆ ದಿನಗಳಲ್ಲಿ ಆತನು ಗೋರಿಯನ್ನು ಸೇರಿದನು? ಇಲ್ಲ, ಆತನು ಮುರಿಯಲ್ಪಡಬೇಕಾಗಿತ್ತು. ನಂತರ ದೇವರಿಂದ ದ್ವಿಗುಣವಾಗಿ ಆಶೀರ್ವಾದವನ್ನ ಹೊಂದಿರುವಂಥದ್ದು ನಮ್ಮೆಲ್ಲರಿಗೆ ಗೊತ್ತಿದೆ. ಹಾಗಾದರೆ ಈ ಮುರಿಯಲ್ಪಡುವಿಕೆ ನನ್ನ ನಿನ್ನ ಜೀವಿತದಲ್ಲಿ ಬರುವಾಗ ಖಂಡಿತವಾಗಿ ದೇವರು ನಿನ್ನನ್ನ ಆಶೀರ್ವದಿಸುವುದಕ್ಕಾಗಿ ಈ ಮುರಿಯಲ್ಪಡುವಿಕೆ ಅತ್ಯಗತ್ಯವಾಗಿರುವಂತದ್ದಾಗಿದೆ. ಅದಕ್ಕಾಗಿ 2ನೇ ಕೊರಿಂಥ 1ನೇ ಅಧ್ಯಾಯ ವಚನ 4ರಲ್ಲಿ ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ
ನಮ್ಮನ್ನು ಸಂತೈಸ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗ್ತೇವೆ. ನೋಡಿ, ನಾವು ಮುರಿಯಲ್ಪಡುವಾಗ ಅಥವಾ ನಾವು ಸಂಕಟಗಳಲ್ಲಿರುವಾಗ ದೇವರು ನಮ್ಮನ್ನ ಸಂತೈಸ್ತಾನೆ, ನಮ್ಮನ್ನು ಬಲಪಡಿಸ್ತಾನೆ. ಆಗ ನಾವು ನಮ್ಮ ಹಾಗೆ ಮುರಿಯಲ್ಪಟ್ಟಿರುವಂತ ಅನೇಕರಿಗೆ ಬಲಪಡಿಸುವುದಕ್ಕೆ ದೇವರು ನಿಮ್ಮನ್ನ ಉಪಯೋಗಿಸುವಂತವನಾಗಿದ್ದಾನೆ. ಯೇಸು ಕ್ರಿಸ್ತನು ಕೂಡ ಆ ಕಲ್ವಾರಿ ಶಿಲುಬೆಯಲ್ಲಿ ಆತನು ಮುರಿಯಲ್ಪಟ್ಟನು, ನಮಗೋಸ್ಕರ ಜಜ್ಜಲ್ಪಟ್ಟನು. ಅದರಿಂದಲೇ ನಮಗೂ ಕೂಡ ಆ ನಿತ್ಯ ಜೀವ, ನಮಗೂ ಕೂಡ ಆ ಪಾಪದ ಬಿಡುಗಡೆ, ನಮಗೂ ಕೂಡ ಪುನರುತ್ಥಾನದ ಬಲವನ್ನ ತನ್ನ ಮುರಿಯಲ್ಪಡುವಿಕೆಯಿಂದ ಆತನು ಕೊಡುವಂತವನಾಗಿದ್ದಾನೆ. ಹಾಗಾದರೆ ಮುರಿಯಲ್ಪಡುವಂಥದ್ದು ನಿನ್ನ ಜೀವಿತದಲ್ಲಿ ಅದು ಅತ್ಯಗತ್ಯವಾಗಿರ್ತದೆ. ಅದರ ಮೂಲಕವಾಗಿ ದೇವರು ಅನೇಕ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಇಟ್ಟಿರುವಂಥದ್ದನ್ನ ನಾವು ನಿರೀಕ್ಷಿಸಬೇಕಾಗಿದೆ. 1 ಪೇತ್ರ 5ನೇ ಅಧ್ಯಾಯ ವಚನ 10ರಲ್ಲಿ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೆ. ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಈ ಒಂದು ಮುರಿಯಲ್ಪಡುವಿಕೆ, ಈ ಬಾಧೆ, ಈ ಸಂಕಟ ಸ್ವಲ್ಪ ಕಾಲ ಎಂಬುದಾಗಿ, ನಂತರ ನಿಮ್ಮನ್ನ ಯೋಗ್ಯ ಸ್ಥಿತಿಗೆ ದೇವರು ತರ್ತಾನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದಾನೆ. ದೇವರು ತನ್ನ ವಾಗ್ದಾನವನ್ನ ಎಲ್ಲಿಯೂ ಎಂದೂ ಕೂಡ ಆತನು ನೆರವೇರಿಸದೆ ಬಿಡುವಂತವನಲ್ಲ. ಅದಕ್ಕಾಗಿ ನಾವು ಬಾಧೆಯಲ್ಲಿದ್ದೇವ, ಸಂಕಟದಲ್ಲಿದ್ದೇವ, ಮುರಿದ ಅನುಭವದಲ್ಲಿ ನಾವಿದ್ದೇವ, ಖಂಡಿತವಾಗಿ ದೇವರು ನಿನ್ನ ಸ್ಥಿತಿಯನ್ನ ಆತನು ಬದಲಾವಣೆ ಮಾಡಲಿಕ್ಕಿದ್ದಾನೆ. ಮಾರ್ತಾ ಮರಿಯಳು ತನ್ನ ಸಹೋದರನ ಮರಣದಿಂದ ಅವರು ಮುರಿಯಲ್ಪಟ್ಟಿದ್ರು. ಕಣ್ಣೀರಿನಿಂದ ಅವರು ಗೋಳಾಡುವಂತ ಒಂದು ಪರಿಸ್ಥಿತಿ. ಅನೇಕರು ನೋಡಿ ಕನಿಕರ ಪಟ್ಟರು. ಆದರೆ ಯೇಸು ಕ್ರಿಸ್ತನಲ್ಲಿಗೆ ಬರುವಾಗ ಅವರ ಮುರಿಯಲ್ಪಡುವಿಕೆ, ಆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ನಾವುಗಳು ಕೂಡ ಕಣ್ಣೀರಿನಿಂದ ಆ ಅನುಭವವನ್ನ ದಾಟಿ ಹೋಗ್ತಾ ಇರಬಹುದು. ಆದರೆ ಪವಿತ್ರಾತ್ಮ ದೇವರು ಎಲ್ಲವನ್ನು ಕೂಡ ಆತನು ನೋಡುವಂತವನಾಗಿದ್ದಾನೆ. ನಿನ್ನ ಕಣ್ಣೀರನ್ನ ಆತನು ಒರೆಸುವಂತವನಾಗಿದ್ದಾನೆ. ಯಾಕೋಬ 1:2-3ರಲ್ಲಿ ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದೆಂದು ಎಣಿಸಿರಿ. ಅನೇಕ ವಿಧವಾದ ಕಷ್ಟಗಳು ನಮಗಿರ್ಬೋದು, ಯಾರಿಗೂ ಹೇಳಿಕೊಳ್ಳದ ಕಷ್ಟಗಳು ನಮಗಿರ್ಬೋದು. ಆದರೆ ಅವೆಲ್ಲವುಗಳು ಕೂಡ ದೇವರಿಗೆ ತಿಳಿದಿರುವಂತವುಗಳೇ. ನಿನ್ನ ಕಷ್ಟಗಳ ಮೂಲಕವಾಗಿ, ನಿನ್ನ ಸಂಕಟಗಳ ಮೂಲಕವಾಗಿ ನಿನ್ನ ಮನಸ್ಸಿನಲ್ಲಿ ಮುರಿಯಲ್ಪಟ್ಟಿರಬಹುದು. ದೇವರು ಅದನ್ನ ಆನಂದಕರವಾಗಿ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಅನೇಕ ಉದಾಹರಣೆಗಳು ಸತ್ಯವೇದದಲ್ಲಿ ನೋಡ್ತೇವೆ. ಅವರು ಮುರಿಯಲ್ಪಟ್ಟರು ಎಂಬುದಾಗಿ. ಅನೇಕರು ಅವರಿಗಿರುವ ಕಾಯಿಲೆಗಳ ಮೂಲಕವಾಗಿ ಮುರಿಯಲ್ಪಟ್ಟರು. ಅವ್ರಿಗಿರುವಂತ ಕೆಟ್ಟ ಪರಿಸ್ಥಿತಿಗಳಲ್ಲಿ ಅವರು ಮುರಿಯಲ್ಪಟ್ಟರು. ಕೆಲವರು ಊಟವಿಲ್ಲದೆ, ಕೆಲವರು ಮನೆ ಇಲ್ಲದೆ, ಕೆಲವರು ಬಟ್ಟೆ ಇಲ್ಲದೆ, ಅನೇಕ ವಿಧವಾಗಿ ಅವರು ಮುರಿಯಲ್ಪಟ್ಟರು. ಆದರೆ ದೇವರು ಅವರನ್ನ ನೋಡಿ ಕನಿಕರ ಪಟ್ಟು ಅವರ ಪರಿಸ್ಥಿತಿಗಳನ್ನ ಅದ್ಭುತವಾದ ರೀತಿಯಲ್ಲಿ ಬದಲಾಯಿಸಿದನು. ದೇವರು ನಿನ್ನನ್ನು ಕೂಡ ನೋಡ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಮುರಿಯಲ್ಪಡುವಿಕೆಯ ಅನುಭವದಲ್ಲಿ ನೀನಿದ್ದೀಯಾ? ದೇವರಲ್ಲಿ ನಿರೀಕ್ಷೆ. ಆತನು ನಿನ್ನ ಮುರಿಯಲ್ಪಡುವಿಕೆಯನ್ನ, ನಿನ್ನ ಸಂಕಟಗಳನ್ನ ಆತನು ನೋಡ್ತಾ ಇದ್ದಾನೆ. ನಮ್ಮ ಪರಿಸ್ಥಿತಿಗಳನ್ನ ಆತನು ಬದಲಾಯಿಸ್ತಾನೆ. ಪ್ರಾರ್ಥಿಸುವ. ನಮ್ಮನ್ನ ಪ್ರೀತಿ ಮಾಡುವಂತ ತಂದೆಯ ದೇವರೇ, ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಮುರಿಯಲ್ಪಡುವಿಕೆಯ ಅನುಭವಗಳು, ಸಂಕಷ್ಟಗಳು, ಬಾಧೆಗಳು, ನೋವುಗಳು ಅದು ಹೋಗುವಾಗ ಇವೆಲ್ಲವುಗಳಿಂದ ದೇವರೇ ನೀನು ತಪ್ಪಿಸಿ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸು. ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆಯೇ, ಆಮೆನ್.